ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರೂ ಕೂಡ. ಬಹಳ ಜನಕ್ಕೆ ಬೆಂಗಳೂರು ನಗರದಲ್ಲಿ ಹೊರಗಡೆ ಹಳ್ಳಿಲೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ ಅಂತ ಹೇಳಿ ಬಹಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ಲ. ನಾವು ತಗೊಳಕ್ ಆಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಚರ್ಚೆ ಮಾಡಿದೋ. ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಬಹಳ ವೆರಿ ಲಿಮಿಟೆಡ್ ಹೋದೋ, ಬರೀ 30-40 ಕೊಟ್ಟು ನೋಡ್ದು. ಒಂದು 4 ಲಕ್ಷ ಅರ್ಜಿಗಳಿತ್ತು. ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಮಾಡಿ ಬಗೆಹರಿಸಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತದೆ, ಕರೆಂಟ್ ಕೊಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ಅವರು ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡಕ್ಕಾಗಲ್ಲ ಅನ್ನೋದು ಕೂಡ ಇದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2500 ಅಡಿವರೆಗೂ 2500 ಒಂದು 20% ಆಚೆ ಈಚೆ ಇದ್ರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು ಅಂದ್ರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದ್ರೆ ಈಗ ನಾನು ಅರ್ಜಿ ಹಾಕೊಂಡು ಕಟ್ಟಿದ್ದೀನಿ ಅಂತ ಏನು ಇಲ್ಲದೆ ಅರ್ಜಿ ಹಾಕೊಳ್ಳೋದು ಅಲ್ಲ. ಎಲ್ಲರದು ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತೀವಿ. ಓವರ್ ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್. ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದ್ರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ B2A ಖಾತಾ ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಅಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಮಾಡಿ ಅವರ ದಾಖಲೆಗಳನ್ನು, ಯಾಕೆಂದ್ರೆ ನಮ್ದು ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ, ಸೊ ಅದಕ್ಕೆ ಗ್ಯಾರಂಟಿನ ನಾವು ಅವರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ. ನಮ್ದೆಲ್ಲ ಆಸ್ತಿ, ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಬಹಳ ವಿಚಾರ. 6ನೇದು 6 ಡಿಸಿಷನ್ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ. ನೀವೆಲ್ಲ ಬಹಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಯಾಕೆಂದ್ರೆ ಕೆಲವೆಲ್ಲ ನಮ್ಮ MLAಗಳು ಮೇನ್ ರೋಡ್ ಕೊಟ್ಟಿದ್ದೀರಿ, ಇದನ್ನ ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾ ಇದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನು ಸೇರಿ GBA ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆನೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದೆ. ಇನ್ನೂ ಬಹಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ. ನಾನು ಇನ್ನೊಂದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದು ಪ್ರಶ್ನೆಗಳನ್ನ ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನೋ, ನಾನು ಎಷ್ಟಾರಾಗ್ಲಿ, ಎಷ್ಟು 1000 ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ ಹೋಗ್ಬೇಡಿ. ಎಷ್ಟು 1000 ಆಗ್ಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ.